ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ದಿನಾಂಕ 2/4/2023ರಂದು ಸ್ಪರ್ಧಾ ಸ್ಫೂರ್ತಿ ಸಂಸ್ಥೆಯವರು ನಡೆಸಿದಂಥ ಪೊಲೀಸ್ ಪೇದೆ ನೇಮಕಾತಿಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ಪ್ರಶ್ನೆ ಪತ್ರಿಕೆಯ PDF ಅನ್ನು ನೀವು ನಮ್ಮ ಟೆಲಿಗ್ರಾಮಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಅದರ ಲಿಂಕ್ ಕೂಡ ಅವೈಲೇಬಲ್ ಇರುತ್ತೆ. ಪ್ರಶ್ನೆಗಳು: ಈ ಕೆಳಗಿನ ಯಾವ ಪದವನ್ನು ಸಂವಿಧಾನದ ಪ್ರಸ್ತಾವನೆಯಲ್ಲಿ ಉಲ್ಲೇಖಿಸಲಾಗಿದೆ? ಕೆಳಕೊಟ್ಟಿರತಕ್ಕಂಥ ಪದಗಳಲ್ಲಿ ಯಾವುದನ್ನು ನಮ್ಮ ಸಂವಿಧಾನದ ಪ್ರಸ್ತಾವನೆ ಪ್ರಿಯಾಂಬಲಲ್ಲಿ ನಾವು ನೋಡ್ತೀವಿ? ಸಮಾನತೆ, ಸ್ವಾತಂತ್ರ್ಯ, ನ್ಯಾಯ ಎಲ್ಲ ಇರುತ್ತವೆ. ಮೇಲಿನ ಎಲ್ಲವೂ ಸರಿ ಇದೆ. ಭಾರತದ ಸುಪ್ರೀಂ ಕೋರ್ಟ್ ಉಚಿತ ಶಿಕ್ಷಣದ ಹಕ್ಕನ್ನು ಈ ಕೆಳಗಿನ ಯಾವ ಹಕ್ಕುಗಳ ಭಾಗವೆಂದು ಘೋಷಿಸಿದೆ? ಸರಿಯಾದಂಥ ಉತ್ತರ ಬದುಕುವ ಹಕ್ಕು. ಭಾರತದ ನ್ಯಾಯಾಂಗ ವಿಮರ್ಶೆ ಪರಿಕಲ್ಪನೆಯನ್ನು ಈ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಇಲ್ಲಿ ನ್ಯಾಯಾಂಗ ವಿಮರ್ಶೆ ಪರಿಕಲ್ಪನೆಯನ್ನು ಯಾವ ದೇಶದಿಂದ ಎರವಲು ಪಡ್ಕೊಂಡಿದ್ದೀವಿ? ಈ ಎರವಲುಗಳ ಕುರಿತು PC ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ನಿಮಗೆ ಕಾಮನ್ ಆಗಿ ಬರ್ತಾ ಇರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಮೇರಿಕಾ ದೇಶ. ಸ್ವತಂತ್ರ ನ್ಯಾಯಾಂಗ ವಿಮರ್ಶೆ, ಮಹಾಭಿಯೋಗ, ರಾಷ್ಟ್ರಪತಿಗಳ ಮಹಾಭಿಯೋಗ, ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್, ಮತ್ತು ಉಪರಾಷ್ಟ್ರಪತಿಗಳಿರ್ತಾರಲ್ಲ ಅವರ ಹುದ್ದೆಗೆ ಸಂಬಂಧಪಟ್ಟ ಎಲ್ಲ ಪರಿಕಲ್ಪನೆಗಳನ್ನು ನಾವು ಅಮೇರಿಕಾದ ಒಂದು ಕಾನ್ಸ್ಟಿಟ್ಯೂಷನಿಂದ ಪಡ್ಕೊಂಡಿರ್ತೀವಿ. ಇನ್ನು ಬ್ರಿಟನ್ನಿಂದ ಸಂಸದೀಯ ಸರ್ಕಾರ, ಏಕಪೌರತ್ವ, ಕ್ಯಾಬಿನೆಟ್ ವ್ಯವಸ್ಥೆ, ರಿಟ್ಗಳು, ದ್ವಿಸದನ ಪದ್ಧತಿ ಇದನ್ನೆಲ್ಲ ನಾವು ಬ್ರಿಟನ್ ಸಂವಿಧಾನದಿಂದ ಪಡ್ಕೊಂಡ್ರೆ, ಮೂಲಭೂತ ಕರ್ತವ್ಯಗಳು, ಫಂಡಮೆಂಟಲ್ ಡ್ಯೂಟೀಸ್ ಅಂತ ಹೇಳ್ತೀವಿ, ವೆರಿ ಇಂಪಾರ್ಟೆಂಟು, ಅದನ್ನು ನಾವು ರಷ್ಯಾ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದೇವೆ. ಇನ್ನು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂತ ಹೇಳ್ತಾರೆ, ಅದನ್ನು ಐರ್ಲೆಂಡ್ ಸಂವಿಧಾನದಿಂದ, ರಾಷ್ಟ್ರಪತಿಗಳ ಚುನಾವಣೆಯ ವಿಧಾನ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ರಾಜ್ಯಸಭೆಗೆ ಸದಸ್ಯರ ಆಯ್ಕೆ, ಇದನ್ನೆಲ್ಲ ಐರ್ಲೆಂಡಿಂದ ನಾವು ಎರವಲು ಪಡ್ಕೊಂಡಿದ್ದೀವಿ. ಇನ್ನು ನಮ್ಮ ಒಕ್ಕೂಟ ವ್ಯವಸ್ಥೆ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯಪಾಲರ ನೇಮಕ ಇರ್ಬೋದು, ಸುಪ್ರೀಂ ಕೋರ್ಟ್ನ ಸಲಹಾ ಅಧಿಕಾರ ಇರ್ಬೋದು, ಇದನ್ನೆಲ್ಲ ನಾವು ಕೆನಡಾ ಸಂವಿಧಾನದಿಂದ ಎರವಲನ್ನು ಪಡ್ಕೊಂಡಿರ್ತೀವಿ. ಇನ್ನು ಇಂಪಾರ್ಟೆಂಟು, ಸಂವಿಧಾನದಲ್ಲಿ ತಿದ್ದುಪಡಿಗಳನ್ನು ಮಾಡಬೇಕಾಗತ್ತೆ. ಅಮೆಂಡ್ಮೆಂಟ್ಸನ್ನು ಮಾಡುವಂಥ ವಿಧಾನವನ್ನು ನಾವು ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಎರವಲು ಪಡ್ಕೊಂಡ್ರೆ, ತುರ್ತು ಪರಿಸ್ಥಿತಿಗಳ ವಿಧಾನ, ಎಮರ್ಜೆನ್ಸೀಸನ್ನು ನಾವು ಜರ್ಮನಿ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದೀವಿ. ಹೀಗೆ ಬಹಳಷ್ಟು ವಿಷಯಗಳು ನಿಮಗೆ ಬರ್ತಾ ಹೋಗ್ತವೆ. ಯಾವ ದೇಶಗಳಿಂದ ಯಾವ ಪರಿಕಲ್ಪನೆಗಳನ್ನು ನಮ್ಮ ಸಂವಿಧಾನಕ್ಕೆ ಪಡ್ಕೊಂಡಿದ್ದಾರೆ ಅಂತ ನೀವು ನೋಡ್ಕೋತಾ ಬೇಕಾಗತ್ತೆ. ನೆಕ್ಸ್ಟು, ಸಂವಿಧಾನದ 21ನೇ ವಿಧಿಯ ವ್ಯಾಪ್ತಿಯಡಿ ಯಾವುದು ಬರುತ್ತೆ ಅಂತ ಕೇಳಿದ್ದಾರೆ. 4ನೇ ಪ್ರಶ್ನೆ: ನೀರಿನ ಗುಣಮಟ್ಟದ ಮಾಲಿನ್ಯ, ಕೆಲಸದ ಸ್ಥಳದಲ್ಲಿ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ, ವೈದ್ಯರಿಂದ ಗಾಯಗೊಂಡವರಿಗೆ ವೈದ್ಯಕೀಯ ನೆರವು, ಮೇಲಿನ ಎಲ್ಲವೂ ಕೂಡ ಸಂವಿಧಾನದ 21ನೇ ವಿಧಿಯ ವ್ಯಾಪ್ತಿಯಡಿ ಬರ್ತವೆ. ಆಹಾರದ ಪಿಷ್ಟ ಪದಾರ್ಥದಲ್ಲಿರುವ ಪ್ರಧಾನವಾದ ಶಕ್ತಿಯ ಘಟಕ ಯಾವುದು? ಕಾರ್ಬೋಹೈಡ್ರೇಟ್ಸ್ಗಳು. ಸಂವಿಧಾನದಲ್ಲಿ ಉಲ್ಲೇಖಿಸಿರುವಂತೆ ಈ ವಿಧಾನದ ಮೂಲಕ ಭಾರತೀಯ ಪೌರತ್ವವನ್ನು ಪಡೆಯಲು ಸಾಧ್ಯವಿಲ್ಲ. ಭಾರತೀಯ ಬ್ಯಾಂಕುಗಳಲ್ಲಿ ಹಣವನ್ನು ಠೇವಣಿ ಮಾಡುವ ಮೂಲಕ ಇದು ಸಾಧ್ಯ ಆಗೋದಿಲ್ಲ. ಇನ್ನು ಉಳಿದಂಥ ಎಲ್ಲ ವಿಧಾನಗಳ ಮೂಲಕ ಇದು ಸಾಧ್ಯ ಆಗುತ್ತೆ. ಸಂವಿಧಾನದ ಈ ವಿಧಿ ಅನ್ವಯ ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ ಸಲಹೆ ಮತ್ತು ಸಮಾಲೋಚನೆ ನಡೆಸುವ ಅಧಿಕಾರವನ್ನು ಹೊಂದಿರ್ತಾರೆ. 143ನೇ ವಿಧಿ: ಸಾಮಾನ್ಯವಾಗಿ ಮಂತ್ರಿಮಂಡಳಿಯು ಯಾರಿಗೆ ಸಾಮೂಹಿಕವಾಗಿ ಜವಾಬ್ದಾರಿಯಾಗಿರುತ್ತದೆ? ಲೋಕಸಭೆಗೆ. ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಸಂಬಳ, ಭತ್ಯೆಗಳು, ಸವಲತ್ತು, ರಜೆ, ಪಿಂಚಣಿ ಮುಂತಾದವುಗಳನ್ನು ನಿರ್ಧಾರ ಮಾಡ್ತಕ್ಕಂಥವ್ರು ಯಾರು? ಇದು ನಿರ್ಧಾರ ಮಾಡ್ತಕ್ಕಂಥದ್ದು ನಮ್ಮ ಸಂಸತ್ತು. ನ್ಯಾಯಾಧೀಶರನ್ನು ಒಂದು ಹೈಕೋರ್ಟ್ನಿಂದ ಇನ್ನೊಂದು ಹೈಕೋರ್ಟ್ಗೆ ವರ್ಗಾಯಿಸುವುದರ ಕುರಿತು ಉಲ್ಲೇಖಿಸಲಿರುವಂತಹ ವಿಧಿ ಯಾವುದು ನಮ್ಮ ಸಂವಿಧಾನದಲ್ಲಿ? 10ನೇ ಪ್ರಶ್ನೆ ಸರಿಯಾದಂಥ ಉತ್ತರ 222ನೇ ವಿಧಿಯ ಮೂಲಕ ನಾವು ನ್ಯಾಯಾಧೀಶರನ್ನ ಒಂದು ಹೈಕೋರ್ಟ್ನಿಂದ ಮತ್ತೊಂದು ಹೈಕೋರ್ಟ್ಗೆ ವರ್ಗಾವಣೆಯನ್ನು ಮಾಡ್ಬೋದು. ಈ ಕೆಳಗಿನ ಯಾವ ಕೇಂದ್ರಾಡಳಿತ ಪ್ರದೇಶ ಶಾಸಕಾಂಗ ಸಭೆಯನ್ನು ಹೊಂದಿರುವುದಿಲ್ಲ? ಅಂಡಮಾನ್ ಮತ್ತು ನಿಕೋಬಾರ್. ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕಾಯ್ದೆ RTE ಯಾವ ವರ್ಷದಲ್ಲಿ ಜಾರಿಗೆ ಬಂದಿದೆ? 2009. ಇಂಡಿಯನ್ ಕೌನ್ಸಿಲ್ ಆಫ್ ಫಾರೆಸ್ಟ್ ರಿಸರ್ಚ್ ಆ್ಯಂಡ್ ಎಜುಕೇಷನ್ನ ಕೇಂದ್ರ ಕಚೇರಿ ಎಲ್ಲಿ ಕಂಡುಬರುತ್ತದೆ? ಡೆಹ್ರಾಡೂನ್, ಉತ್ತರಾಖಂಡ. ಮೌಂಟ್ ಅಬು ಬಳಿ ಮಹಮ್ಮದ್ ಗೋರಿಯನ್ನು ಸೋಲಿಸಿದಂಥ ಸೋಲಂಕಿಯ ಅರಸನನ್ನು ಗುರುತಿಸಿ. 2ನೇ ಭೀಮದೇವ. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ಉಪಗ್ರಹ ಉಡಾವಣಾ ವಾಹನವಲ್ಲ?
ಸೊ ASLV, GSLV, PSLV ಇವು ಎಲ್ಲ ನೀವು ಕೇಳಿರ್ತೀರ ಮತ್ತು ನೋಡಿರ್ತೀರ. ಭಾರತೀಯ ಉಪಗ್ರಹ ಇಸ್ರೋಗೆ ಸಂಬಂಧಪಟ್ಟಂಗೆ ಇವೆಲ್ಲ ನೋಡಿರ್ತಾರೆ ನೀವು. ಬಟ್ ATLSV ಅನ್ನೋದು ಇರೋದಿಲ್ಲ. ಸೊ ಗುಂಪಿನಿಂದ ಆಚೆ ತೆಗಿಬೇಕಾಗಿರೋ ಪದ ಆಯ್ಕೆ 4. ಕಂಚಿನ ನಟರಾಜ ವಿಗ್ರಹವು ಈ ಕೆಳಗಿನ ಯಾವ ರಾಜ ಮನೆತನದೊಂದಿಗೆ ಸಂಬಂಧವನ್ನು ಹೊಂದಿದೆ? ಸರಿಯಾದ ಉತ್ತರ ಚೋಳರು. ಗೋಲ್ ಗುಂಬಜ್ ಮಸೀದಿಯು ಭಾರತದ ಯಾವ ನಗರದಲ್ಲಿ ಕಂಡುಬರುತ್ತದೆ? ಬಿಜಾಪುರ. ಶಿಕ್ಷಾ ಬಚಾವೋ ಆಂದೋಲನ್ ಸಮಿತಿಯ ಸಂಸ್ಥಾಪಕರು ಯಾರಾಗಿದ್ದಾರೆ? ದೀನನಾಥ್ ಬಾತ್ರಾ. ಫತ್ವಾ ಇ ಜಹಾಂದಾರಿ ಈ ಒಂದು ಕೃತಿಯ ಕರ್ತೃ ಯಾರು? ಜಿಯಾವುದ್ದೀನ್ ಬರಾನಿ. ಇವುಗಳಲ್ಲಿ ಯಾವುದು ಬಂಗಾಳದ ಅತ್ಯಂತ ಕ್ರಾಂತಿಕಾರಿ ರಹಸ್ಯ ಸಂಘಟನೆಯಾಗಿದೆ? ಅನುಶೀಲನ್ ಸಮಿತಿ. ಇವರ ಅಧಿಕಾರಾವಧಿಯಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆ ಮಾಡಲಾಗಿದೆ. ಸೊ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ 1885 ಸ್ಥಾಪನೆ ಆಗುತ್ತೆ. ಅದನ್ನು ಸ್ಥಾಪನೆ ಮಾಡಿದಾಗ ಅಧಿಕಾರದಲ್ಲಿ ಯಾರಿದ್ರು ಅಂತ ಪ್ರಶ್ನೆ. ಲಾರ್ಡ್ ಡಫರಿನ್. 1857 ದಂಗೆಯ ಸಮಯದಲ್ಲಿದ್ದ ಹೈದರಾಬಾದನ ನಿಜಾಮನ ಹೆಸರೇನು? ಅಫ್ಜಲ್ ಉದ್ದೌಲ್. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಈ ಅಧಿವೇಶನದ ನಂತರ ಸ್ವರಾಜ್ಯ ಪಕ್ಷವನ್ನು ರಚಿಸಲಾಯಿತು. ಗಯಾ ಅಧಿವೇಶನ. ಅಲೆಕ್ಸಾಂಡರ್ ಭಾರತವನ್ನು ಆಕ್ರಮಿಸಿದಾಗ ಈ ರಾಜವಂಶವು ಭಾರತದಲ್ಲಿ ಆಳ್ವಿಕೆಯನ್ನು ನಡೆಸುತ್ತಿತ್ತು. ನಂದ ರಾಜವಂಶ. ಮಹಾವೀರರು ಯಾವ ವಯಸ್ಸಿನಲ್ಲಿ ನಿಧನರಾದರು? ತಮ್ಮ 72ನೇ ವಯಸ್ಸಿನಲ್ಲಿ ಅವರು ನಿಧನರಾಗ್ತಾರೆ. ಅಲರಾಮ್ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಸರಿಯಾದ ಉತ್ತರ ಕೇರಳ. ಪ್ರಸ್ತುತ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಇದರ ಅಧ್ಯಕ್ಷರು ಯಾರಾಗಿದ್ದಾರೆ? ಭಾರತ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು. ಬಯೋಡೈವರ್ಸಿಟಿ ಇಂಟರ್ನ್ಯಾಷನಲ್ನ ಕೇಂದ್ರ ಕಚೇರಿ ಎಲ್ಲಿ ಕಂಡುಬರುತ್ತದೆ? ರೋಮಲ್ಲಿ ಇದು ಕಂಡುಬರುತ್ತೆ. ಕಾಮಸೂತ್ರ ಕೃತಿಯನ್ನು ಬರೆದಂಥವರು ಯಾರು? ವತ್ಸಾಯನ. ಮುಂದೆ ಆಟೋಮೋಟಿವ್ ರಿಸರ್ಚ್ ಅಸೋಸಿಯೇಷನ್ ಆಫ್ ಇಂಡಿಯಾ AREIನ ಸ್ಥಾಪನೆ ಮಾಡಿದಂಥ ವರ್ಷವನ್ನು ಗುರುತಿಸಿ. 1966. ಭಾರತ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಸದಸ್ಯತ್ವವನ್ನು ಪಡೆದಂಥ ವರ್ಷ. IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ನ ಮೆಂಬರ್ ಆದಂಥ ವರ್ಷ ಯಾವುದು ಅಂತ ಕೇಳಿದ್ದಾರೆ. 1945. ಪಾವರ್ಟಿ ಆ್ಯಂಡ್ ಶೇರ್ಡ್ ಪ್ರಾಸ್ಪಾರಿಟಿ 2022 ವರದಿಯನ್ನು ಬಿಡುಗಡೆ ಮಾಡಿದಂಥವ್ರು ಯಾರು? ವಿಶ್ವ ಬ್ಯಾಂಕ್ ಅವರು. ನೀರಿನಲ್ಲಿ ಕರಗುವ ವಿಟಮಿನ್ಗಳು ಯಾವುವು ಅಂತ ಕೇಳಿದ್ದಾರೆ. ವಿಟಮಿನ್ ಬಿ ಮತ್ತು ಸಿ ವಾಟರ್ ಸಾಲ್ಬಲ್ ವಿಟಮಿನ್ಸ್ ಅಂತ ಹೇಳ್ತೀವಿ. ನೀರಿನಲ್ಲಿ ಕರಗುವ ವಿಟಮಿನ್ಗಳು. ಇನ್ನು ಉಳಿದವು ಫ್ಯಾಟ್ ಸಾಲ್ಬಲ್ ವಿಟಮಿನ್ಸ್. 2022ನೇ ಸಾಲಿನ ಸಾಹಿತ್ಯ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಗೆ ಭಾಜನರಾದ ಅನ್ನಿ ಅನಾಕ್ಸ್ ಯಾವ ದೇಶದವರು? ಫ್ರಾನ್ಸ್. ಕ್ವಾಂಟಮ್ ಸಿದ್ಧಾಂತದ ಆವಿಷ್ಕಾರಕ್ಕೆ ನೊಬೆಲ್ ಪ್ರಶಸ್ತಿ ಪಡೆದಂಥ ವಿಜ್ಞಾನಿ ಯಾರು? ಮ್ಯಾಕ್ಸ್ ಪ್ಲಾಂಕ್. ವಿಸ್ತೀರ್ಣತೆಯಲ್ಲಿ ಪ್ರಪಂಚದ ಅತಿದೊಡ್ಡ ಸಿಹಿನೀರಿನ ಸರೋವರ ಯಾವುದು? ಸುಪೀರಿಯರ್ ಸರೋವರ. ದುರ್ಗಾವತಿ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಮಧ್ಯಪ್ರದೇಶ. ಸಂಪೂರ್ಣ ಡಿಜಿಟಲ್ ಬ್ಯಾಂಕಿಂಗ್ ಜಿಲ್ಲೆಯಾಗಿ ಹೊರಹೊಮ್ಮಿರುವ ಆಲಂಪುರ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಕೇರಳದಲ್ಲಿದೆ. ಸಬರಾಮತಿ ನದಿಯ ಮೂಲ ಉಗಮ ಸ್ಥಳ ಎಲ್ಲಿ ಕಂಡುಬರುತ್ತದೆ? ಅರಾವಳಿ ಬೆಟ್ಟಗಳಲ್ಲಿದು ಕಂಡುಬರುತ್ತದೆ. ಬ್ಯಾರನ್ ದ್ವೀಪವು ಫೋರ್ಟ್ ಬ್ಲೇರ್ ರಾಜಧಾನಿಯಿಂದ ಯಾವ ದಿಕ್ಕಿನಲ್ಲಿ ಕಂಡುಬರುತ್ತದೆ? ಇದು ಈಶಾನ್ಯ ದಿಕ್ಕಿನಲ್ಲಿ ಈ ಕೆಳಗಿನ ಯಾವ ನದಿಯು ಅರಬ್ಬಿ ಸಮುದ್ರವನ್ನು ಸೇರುತ್ತದೆ? ಮುಂದಿನ ಪ್ರಶ್ನೆ 42ನೇದು. ನರ್ಮದಾ ನದಿ. ತಮಿಳುನಾಡಿನ ನೈವೇಲಿ ಪ್ರದೇಶ ಈ ಕೆಳಗಿನ ಯಾವ ರೀತಿಯ ಕಲ್ಲಿದ್ದಲು ನಿಕ್ಷೇಪಕ್ಕೆ ಪ್ರಸಿದ್ಧಿಯಾಗಿದೆ? ಲಿಗ್ನೈಟ್. ಒಬ್ಬ ವ್ಯಕ್ತಿ ತನ್ನ ಚಿಕ್ಕಪ್ಪನನ್ನು ಭೇಟಿಯಾಗಲು ಒಂದು ಸ್ಥಳದಿಂದ ಪೂರ್ವಕ್ಕೆ 3 ಕಿಲೋಮೀಟರ್ ಪ್ರಯಾಣ ಮಾಡಿದ ನಂತರ ಅಲ್ಲಿಂದ ತನ್ನ ಮಾವನನ್ನು ಭೇಟಿ ಮಾಡಲು 2ಕ್ಕೆ
ತಿರುಗಿ 4 ಕಿಲೋಮೀಟರ್ ಪ್ರಯಾಣಿಸಿದ. ಹಾಗಾದರೆ ವ್ಯಕ್ತಿಯು ಈಗ ತನ್ನ ಮೂಲ ಸ್ಥಾನದಿಂದ ಎಷ್ಟು ಅಂತರದಲ್ಲಿದ್ದಾನೆ? ಸೊ ಈ ಪ್ರಶ್ನೆನ ಪೈಥಾಗೋರಸ್ ಥಿಯರಮ್ ಅಂತ ನಾವು ಹೇಳ್ತೀವಿ. ಈ ಪಾಯಿಂಟಲ್ಲಿ ಅವನಿದ್ದಾನೆ, ಪೂರ್ವದ ಕಡೆಗೆ ಅವನು ಹೋಗ್ತಾ ಇದ್ದಾನೆ 3 ಕಿಲೋಮೀಟರು. ಇದಾದಮೇಲೆ ಅವನು ಎಡಕ್ಕೆ ತಿರುಗ್ತಾನೆ. ಸೊ ಈ ರೀತಿ ಆರೋ ಮಾರ್ಕ್ ಇದ್ದಾಗ ಎಡಭಾಗ ಈ ಕಡೆ ಬರುತ್ತೆ. ಮೇಲ್ಗಡೆ ಹೋಗಿ 4 ಕಿಲೋಮೀಟರ್ನ ಟ್ರಾವೆಲ್ ಮಾಡ್ತಾನೆ. ಈಗ ಈ ಪಾಯಿಂಟಿಂದ ಈ ಪಾಯಿಂಟಿಗಿರುವಂತಹ ಡಿಫ್ರೆನ್ಸನ್ನು ಅಥವಾ ಡಿಸ್ಟೆನ್ಸನ್ನು ಕಂಡುಹಿಡಿಬೇಕು. ಈ ಪಾಯಿಂಟಿಂದ ಈ ಪಾಯಿಂಟಿಗೆ ನೀವು ಕಂಡುಹಿಡಿಬೇಕಾದ್ರೆ ಇದನ್ನು ಎ ಬಿ ಸಿ ಅಂದ್ಕೊಂಡ್ರೆ ಪೈಥಾಗೋರಸ್ನ ಥಿಯರಮ್ನ ಪ್ರಕಾರ AC² = AB² + BC² ಆಗುತ್ತೆ. 3 ಸ್ಕ್ವೇರ್ ಅಂದರೆ 9, 4 ಸ್ಕ್ವೇರ್ ಅಂದರೆ 16, ಒಟ್ಟಿಗೆ 25 ಆಗುತ್ತೆ. AC² 25 ಆದರೆ AC 25 ಆಗುತ್ತೆ. ಸ್ಕ್ವೇರ್ ರೂಟ್ 25 ವಿಚ್ ಇಸ್ 5. ಆಪ್ಷನ್ ಬಿ ಸರಿಯಾದಂಥ ಉತ್ತರ. ಭಾರತದ ಈ ನಗರವನ್ನು ಕಾಟನೋಪೊಲಿಸ್ ಆಫ್ ಇಂಡಿಯಾ ಅಂತ ಕರೀತಾರೆ. ಮುಂಬೈ. 1 ಕಿಲೋಬೈಟ್ ಅಂದರೆ ಎಷ್ಟು ಅಂತ ಕೇಳಿದರೆ ಕೆಳಗೆ ಕೊಟ್ಟಿರೋದ್ರಲ್ಲಿ ಯಾವುದು ಸರಿಯಾಗುತ್ತೆ? 1024 ಬೈಟ್ಗಳಿಗೆ 1 ಕಿಲೋಬೈಟ್. 1 KB ಅಂದರೆ 1024 ಬೈಟ್ಸ್. ಹಾಗೆ 1024 KB ಅಂದರೆ 1 MB ಆಗುತ್ತೆ. ಮೊಬೈಲ್ ಡೇಟಾದಲ್ಲಿ ನೀವು ನೋಡಿರ್ತೀರ 1 MB. ಅದೇ ರೀತಿ 1024 MB ಇದ್ದರೆ ಅದನ್ನು 1 GB ಅಂತ ಕರೀತಾರೆ. UPSನ ವಿಸ್ತೃತ ರೂಪವೇನು? UPS ಅನ್ಇಂಟರಪ್ಟಬಲ್ ಪವರ್ ಸಪ್ಲೈ ಸಿಸ್ಟಮನ್ನು UPS ಅಂತ ಕರೀತಾರೆ. ಬ್ರಿಟನ್ ಆಫ್ ದಿ ಸೌತ್ ಎಂದು ಯಾವ ದೇಶವನ್ನು ಕರೆಯಲಾಗುತ್ತದೆ? ನ್ಯೂಜಿಲೆಂಡನ್ನು ಕರೀತಾರೆ. ಈ ಕೆಳಗಿನ ಯಾವುದು ಟ್ರಿಟಿಯಂ ಎಂದು ಹೆಸರಿಸಲಾದ ಐಸೋಟೋಪನ್ನು ಹೊಂದಿದೆ? ಹೈಡ್ರೋಜನ್. ಪ್ರವಾಸೋದ್ಯಮವನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಭಾರತದ ಮೊದಲ ಸೀಪ್ಲೇನ್ ಸೇವೆಯನ್ನು ಪ್ರಾರಂಭ ಮಾಡಿರುವಂಥ ರಾಜ್ಯ ಯಾವುದು? ಗುಜರಾತ್.